ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಬದುಕಿನ ಗಿಡ ಎಂಬ ಒಂದು ಮರದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಆಫ್ರಿಕಾ ಖಂಡದಲ್ಲಿ ಬೆಳೆಯುತ್ತದೆ. ಒಂದು ಮರ ಎಷ್ಟು ವರ್ಷಗಳವರೆಗೆ ಬದುಕಬಹುದು? ಅದು ಗಿಡದ ಮಟ್ಟದಲ್ಲಿದ್ದಾಗ, ಮೇಕೆ ತಿನ್ನುವ ತನಕ, ಅಥವಾ ಮರದ ಲೆಕ್ಕದಲ್ಲಿದ್ದಾಗ ಕಟ್ಟಿಗೆಗೋಸ್ಕರ ಕಡಿಯುವ ತನಕ. ಆದರೆ ಆಫ್ರಿಕಾದಲ್ಲಿ ಬಾಬ್ ಎಂಬ ವೃಕ್ಷ ಕುಟುಂಬವಿದೆ. ಅದು 50-100 ವರ್ಷಗಳ ಹಿಂದಿನದಲ್ಲ, ಬದಲಿಗೆ 2500 ವರ್ಷಗಳಷ್ಟು ಹಿರಿಯ ಮರವಾಗಿದೆ. ಅದು ಹೇಳಬೇಕೆಂದರೆ ವಿಶ್ವದ ಹಿರಿಯ ಮರ ಎಂಬ ಬಿರುದನ್ನು ಪಡೆದುಕೊಂಡಿದೆ. ಈ ಮರ ವರ್ಷಗಳ ಕಾಲದ ಎಲ್ಲ ರೀತಿಯ ಕಾಲಮಾನ ಋತುಗಳನ್ನು ನೋಡಿಕೊಂಡು ಅದನ್ನು ಜಯಿಸಿ ಬದುಕಿದೆ. ಈ ಮರದ ರೆಂಬೆಗಳಲ್ಲಿ ಸಾವಿರಾರು ಲೀಟರ್ಗಳಷ್ಟು ನೀರನ್ನು ಕೂಡ ಸಂಗ್ರಹಿಸಬಹುದಾಗಿದೆ. ಅದರಲ್ಲೂ ಕೆಲವು ಬಾಬ ಮರಗಳನ್ನು ಪೋಸ್ಟ್ ಆಫೀಸ್ ಮನೆಗಳು, ಇನ್ನೂ ಕೆಲವುಗಳನ್ನು ಜೈಲುಗಳನ್ನಾಗಿ ಪರಿವರ್ತಿಸಿದ್ದಾರೆ. ಹಾಗೆ ಈ ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅನ್ನು ಕೂಡ ಹೊಂದಿರುತ್ತದೆ. ಅದರಲ್ಲಿ ಸೂಪರ್ ಫುಡ್ಗಳ ಗುಂಪಿಗೆ ಸೇರಿಸಲಾಗುತ್ತದೆ. ವಿಟಮಿನ್ ಸಿ ಜಾಸ್ತಿ ಇದ್ದು ಹಾಲಿನಗಿಂತ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ. ಅದರ ಜೊತೆಗೆ ಸಿಕ್ಕಾಪಟ್ಟೆ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವೃಕ್ಷಗಳು ಪ್ರಾಣಿ ಪಕ್ಷಿಗಳಿಗೆ ಮನೆಯಾಗುವುದಲ್ಲದೆ ಮನುಷ್ಯರಿಗೂ ಕೂಡ ಈ ಸೂರನ್ನು ಕಲ್ಪಿಸಿಕೊಟ್ಟಿವೆ. ಈ ಮರಗಳು ಆಫ್ರಿಕಾ ಖಂಡದ ಹಲವು ಭಾಗಗಳಲ್ಲಿ ಇದನ್ನು ನೋಡಬಹುದು. ಸೊ ಹಾಗೆ ಇದರ ಕಾಯಿಗಳನ್ನು ಕೂಡ ಉಪಯೋಗಿಸ್ತಾರೆ. ಆ ಕಾಯಿಗಳು ಸೂಪರ್ ಫುಡ್ಗಳ ಗುಂಪಿಗೆ ಸೇರಿಸಲಾಗಿರುತ್ತದೆ. ಸೊ ಅವುಗಳನ್ನು ನೀವು ಇಲ್ಲಿ ನೋಡಬಹುದು. ಸೊ ಇದಾಗಿತ್ತು ಇಂದಿನ ದಿನಕ್ಕೊಂದು ಮಾಹಿತಿಯ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.